ಕಂಟೆಂಟ್ಗಳನ್ನು ಕೋಟ್ಯಾಂತರ ಜನ ನೋಡಿ ಆಶೀರ್ವಾದ ಮಾಡಿದರು. ಸೊ ಮೇ ಬಿ ಅವರೆಲ್ಲರ ಬ್ಲೆಸ್ಸಿಂಗ್ಸ್ ಈ ಸಿನಿಮಾಗೂ ಸಿಗುತ್ತಾ ಅನ್ನೋ ಒಂದು ನಂಬಿಕೆ. ಸರ್, ಸಿನಿಮಾಗೆ ಬೇಕು ಅಂತ ನಾವು ಕೇಳ್ತಾ ಇದ್ದೀವಿ, ಆ ಆಶಯದಲ್ಲಿ ನಾವು ಇದ್ದೀವಿ, ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ನಾವು ಅದನ್ನೇ ಹೇಳೋದು ಅಂದರೆ ಫಸ್ಟು ಒಂದು ಪ್ರಮೋಷನಲ್ ವೀಡಿಯೋ ಬಿಟ್ಟು, ಅಂದರೆ ಸಿನಿಮಾ ಬರ್ತಾ ಇದೆ ಅನ್ನೋದನ್ನು ಸುಮ್ಮನೆ ಹಿಂಗೆ ಬಿಡಬಾರ್ದು ಅಂತ ಶಿವಣ್ಣ ಸರ್ ಕೈಲಿ ರಿಲೀಸ್ ಮಾಡಿಸ್ತೋ ಒಂದು ಅದು ತುಂಬ ಚೆನ್ನಾಗಿ ಇಷ್ಟಪಟ್ಟರು ಎಲ್ಲರೂ. ಅದು ಸಿನಿಮಾದೊಂದು ಭಾಗ ಅನ್ಕೊಂಬಿಟ್ರು, ಬಟ್ ಅದು ಸಿನಿಮಾದೊಂದು ಭಾಗ ಅಲ್ಲ ಸರ್. ಎಲ್ಲರೂ ಅದಕ್ಕೆ ಕೇಳ್ತಾರೆ, ನೀವು ಮಲಯಾಳಂ ಮಾಡ್ತಾ ಇದ್ದೀರಿ ಸಿನಿಮಾದಲ್ಲಿ ಅಂತ. ಅಲ್ಲ, ಈಗ ಟ್ರೈಲರ್ ನೋಡಿದ್ಮೇಲೆ ಗೊತ್ತಾಗಿರ್ತದೆ. ಅಂದರೆ ಸಿನಿಮಾ ಬರ್ತಾ ಇದೆ ಅಂತ ಹೇಳೋದಕ್ಕೂ ವಿಭಿನ್ನವಾಗಿರಲಿ ಅಂತ ನಮ್ಮ ಡೈರೆಕ್ಟರ್ ಪ್ಲ್ಯಾನ್ ಮಾಡಿದ್ದು. ಅದಾದಮೇಲೆ ಒಂದು ಎಮೋಷನಲ್ ಸಾಂಗ್ ಬಿಟ್ವಿ. ಆ ಸಾಂಗಿಗೆ ಎಷ್ಟು ಜನ ಫೋನ್ ಮಾಡ್ತಾ ಇದ್ದಾರೆ ಅಂದರೆ, ಸರ್ ನಿಜವಾಗ್ಲೂ ಕಣ್ಣಲ್ಲಿ ನೀರು ಬಂದ್ಬಿಡ್ತು ಈ ಸಾಂಗ್ ಕೇಳಿ ಅಂತ, ಅಷ್ಟು ಚೆನ್ನಾಗಿದೆ ಸಾಂಗ್ ಅಂತ. ಇವತ್ತು ಟ್ರೈಲರ್ ಬಿಟ್ಟಿದ್ದೀವಿ, ಇಲ್ಲಿರೋರು ಎಲ್ಲರೂ ಬಂದು ಕಂಗ್ರ್ಯಾಚುಲೇಟ್ ಮಾಡ್ತಾ ಇದ್ದಾರೆ. ಆಮೇಲೆ ಒಂದೇ ಮಾತು ಹೇಳ್ತಾ ಇರೋರು, ಗೆಲ್ತೀರಾ ಬಿಡಿ, ನೀವು ಗೆದ್ದೇ ಗೆಲ್ತೀರಾ ಬಿಡಿ ಅಂತ. ಜಯಮಾಲ ಮೇಡಮ್ ಅದನ್ನು ಹೇಳಿದ್ರು. ಟ್ರೈಲರ್ ನೋಡೋಕೆ ಮುಂಚೆ ಹೇಳ್ತಾ ಇದ್ರು, ಟ್ರೈಲರ್ ನೋಡಿದ್ಮೇಲೆ ಮತ್ತೆ ಬಂದ್ಬಿಟ್ಟು ಹೇಳಿದ್ರು, ಏನೋ ಮಾಡ್ತೀರಾ ಬಿಡಿ ಇದರಲ್ಲಿ ಅನ್ನೋ ಒಂದು ಮಾತೇ ಎಲ್ಲರ ಹತ್ರನೂ ಕೇಳ್ತಾ ಇದ್ವಿ. ಅಂದರೆ ಎಲ್ಲರಿಗೂ ಆ ಥರ ಕಾನ್ಫಿಡೆನ್ಸ್ ಬಂದಾಗ ದಯವಿಟ್ಟು ಸಿನಿಮಾ ಥಿಯೇಟ್ರಿಗೆ ಬಂದ್ಬಿಟ್ಟು ಒಂದ್ಸಲಿ ನೋಡಿ, ಅಂದರೆ ಒಂದ್ಸಲ ನೋಡಿ, ಓಕೆ ಇಡೀ ಫ್ಯಾಮಿಲಿಯಿಂದ ಒಬ್ಬೊಬ್ಬರು ಬಂದ್ಬಿಟ್ಟು ನೋಡಿ, ಆಮೇಲೆ ಇಷ್ಟ ಆಗಿ ನೀವು ಫ್ಯಾಮಿಲಿನೇ ಕರ್ಕೊಂಡು ಬರ್ತೀರಾ ಅನ್ನೋ ಕಾನ್ಫಿಡೆನ್ಸಲ್ಲಿ ನಾವು ಹೇಳ್ತಾ ಇದ್ದೀವಿ. ಓವರ್ ಕಾನ್ಫಿಡೆನ್ಸ್ ಅಲ್ಲ ಇದು, ಇದೊಂದು ಏನಂದರೆ ನಂಬಿಕೆ. ಸಿನಿಮಾ ನಾವು ಚೆನ್ನಾಗಿ ಮಾಡಿ ಎಲ್ಲ ಎತ್ತವ್ರಿಗೆ ಹೆಗ್ಣ ಮುದ್ದು ಅನ್ನೋ ಥರ ನಮ್ಮ ಸಿನಿಮಾ ನಮ್ಗೆ ದೊಡ್ಡದೇ ಆಗಿರ್ಬೋದು, ಬಟ್ ನಾನೊಬ್ಬ ಆಡಿಯನ್ಸ್ ಆಗಿ ನನ್ನ ಸಿನಿಮಾ ನೋಡಿದಾಗ ನನಗೆ ತುಂಬ ಖುಷಿ ಕೊಟ್ಟಿದೆ ಸರ್. ನಾನು ಮಾಡಿರೋ ಪಾತ್ರ ಇರ್ಬೋದು, ಆ ಕಾನ್ಫಿಡೆನ್ಸಲ್ಲಿ ನಾನು ಹೇಳ್ತಿದ್ದೀನಿ. ಅಂದರೆ ಈಗ ನನ್ನ ಫಸ್ಟ್ ಆಡಿಯನ್ಸ್ ನನಗಿಷ್ಟ ಆಗಬೇಕು ಫಸ್ಟು, ಅದು ನನಗೆ ಇಷ್ಟ ಆಗಿದೆ. ಅದಕ್ಕೆ ನಾನು ನಿಮ್ಮನ್ನ ರಿಕ್ವೆಸ್ಟ್ ಮಾಡಿ ಕರಿತಾ ಇದ್ದೀನಿ. ಸೊ ಬೆರಳೆಣಿಕೆ ದಿನಗಳಷ್ಟೇ ಉಳಿದಿದೆ. ಸೊ ಆ ಟೈಮ್ ಅದಿಲ್ಲ, ಅದು ರಿಲೀಸ್ ಆಗೋ ತನಕ ಒಂದು ಭಯ ಖುಷಿ ಎಲ್ಲ ಒಟ್ಟೊಟ್ಟಿಗೆ ಇರುತ್ತೆ. ನಿಮಗೇನು ಫೀಲ್ ಆಗ್ತಿದೆ ಅಂತ? ಸರ್, ನಿಜವಾಗ್ಲೂ ಭಯ ಇದೆ ಸರ್. ಅಂದರೆ ನಮಗೆ ಏನಂದರೆ, ಓಕೆ ಸಿನಿಮಾಗಳು ಮಾಡ್ತಾಯಿದ್ವಿ, ಶಾರ್ಟ್ ಫಿಲಮ್ಸ್ಗಳು ಮಾಡ್ತಾಯಿದ್ವಿ ಒಂದು 5-6 ವರ್ಷ, ಅದಕ್ಕೆ ಮುಂಚೆ ಒಂದು 4 ವರ್ಷದ ಕನಸು. ಅಂದರೆ ಟೋಟಲ್ ಒಂದು 9-10 ವರ್ಷ ಆಯಿತು ಬೆಂಗಳೂರಿಗೆ ಬಂದು ನಾವು. ಈ 10 ವರ್ಷದಲ್ಲಿ ಮಾಡಿರೋ ಶ್ರಮ ಎಲ್ಲ ಏನಂದರೆ, ಅಮೃತಾಂಜನಲ್ಲಿ ಏನೋ ಒಂದು ಆಗುತ್ತೆ ಅನ್ನೋ ಒಂದು ಆಸೆ ಕಲಾವಿದಂಗೆ ಅದೊಂದು ಇದ್ದೇ ಇರುತ್ತೆ. ಯಾವತ್ತೋ ಒಂದಿನ ಜನ ಕೈ ಹಿಡಿತಾರೆ, ಯಾವತ್ತೋ ಒಂದಿನ ನಾವು ಮಾಡೋ ಕೆಲಸ ಜನಕ್ಕೆ ಇಷ್ಟ ಆಗ್ಬಿಟ್ಟು ಬಂದು ನೋಡ್ತಾರೆ ಸಿನಿಮಾ. ಆ ಒಂದು ಆಶಯದಲ್ಲಿ ಇರೋರು ನಾವು. ನಮಗೆಲ್ಲ ಒಂದು ಕಡೆ ಭಯನೂ ಇರುತ್ತೆ. ಓಕೆ ಇದ್ರ ಮೇಲೆ ಅಪಾರವಾಗಿ ನಂಬಿಕೆ ಇಟ್ಕೊಂಡಿದ್ವೋ, ಅಕಸ್ಮಾತು ಆ ಭಯನೂ ಇರುತ್ತೆ. ಅದ್ಭುತವಾಗಂತೂ ಸಿನಿಮಾ ಇದೆ, ನಾಳೆ OTTಲಿ ಬಂದರೂ ನೋಡಿಲ್ದಿರೋ ನೋಡ್ಬಿಟ್ಟು ಎಂಥ ಸಿನಿಮಾ ಗುರು ಅನ್ನೋ ಚಾನ್ಸಸ್ ಇರುತ್ತೆ ಸಿನಿಮಾದಲ್ಲಿ. ಆ ಥರ ಅದ್ಭುತವಾಗಿರೋ ಸಿನಿಮಾ, ಬಟ್ ಆದರೂ ಭಯ ಇದ್ದೇ ಇರುತ್ತಲ್ವ. ಇದು ಅನ್ಕೊಂಡಾಗಲಿಲ್ಲ ನೆಕ್ಸ್ಟ್ ಏನು ಅನ್ನೋ ಭಯ ಇದೆ. ಬಟ್ ಎಲ್ಲೊಂದು ಕಡೆ ಜನ ಒಳ್ಳೆ ಸಿನಿಮಾನ ಯಾವತ್ತೂ ಕೈ ಬಿಡಲ್ಲ ಅನ್ನೋದೊಂದು ಕಾನ್ಫಿಡೆನ್ಸ್ ಇದೆ. ಯಾಕೆಂದರೆ ನಮ್ಮ ಕಣ್ಮುಂದೆ ತುಂಬ ಎಕ್ಸಾಂಪಲ್ಸ್ಗಳಿದ್ದಾವೆ, ಒಳ್ಳೊಳ್ಳೆ ಸಿನಿಮಾಗಳು, ಹೊಸಬ್ರು ಸಿನಿಮಾಗಳಿಗೆ ಜನ ಸಪೋರ್ಟ್ ಮಾಡಿ. ಅವತ್ತು ಸಪೋರ್ಟ್ ಮಾಡಿರಲಿಲ್ಲ ಅಂದಿದ್ರೆ ಅವತ್ತು ಕಿರಿಕ್ ಪಾರ್ಟಿ ಆಗ್ತಾ ಇರಲಿಲ್ಲ. ಅವತ್ತು ಸಪೋರ್ಟ್ ಮಾಡಿರಲಿಲ್ಲ ಅಂದಿದ್ರೆ ರಂಗಿತರಂಗ ಆಗ್ತಾ ಇರಲಿಲ್ಲ. ಬಾಹುಬಲಿ ಆಪೋಸಿಟ್ ರಂಗಿತರಂಗ ಬಂದ್ಬಿಟ್ಟು 300 days ಹೋಗ್ತಾ ಇರಲಿಲ್ಲ. ಫ್ರಮ್ ಸೋ ಈ ಥರ ಇಟ್ಟಾಗ್ತಾ ಇರಲಿಲ್ಲ. ಅವತ್ತು ರಿಷಬ್ ಸರ್ಗೆ ಆ ಥರ ಕಿರಿಕ್ ಪಾರ್ಟಿಲಿ ಸಪೋರ್ಟ್ ಮಾಡಿರಲಿಲ್ಲ ಅಂದರೆ ಇವತ್ತೊಂದು ಕಾಂತಾರ ಬರ್ತಾ ಇರಲಿಲ್ಲ. ಅವತ್ತು ನೀವು ಯಾವುದೋ ಒಂದು ಹೊಸಬ್ರಿಗೆ ಸಪೋರ್ಟ್ ಮಾಡಿದ್ರಿಂದನೇ ಇವತ್ತೊಂದು KGF ಅಂತ ಸಿನಿಮಾ ಆಗ್ತಾ ಇರೋದು, ಇವತ್ತು ಕಾಂತಾರ ಅಂತ ಸಿನಿಮಾ ಆಗ್ತಾ ಇರೋದು, ಇವತ್ತು ಚಾರ್ಲಿ ಅಂತ ಒಂದು ಸಿನಿಮಾ ಆಗ್ತಾ ಇರೋದು, ಫ್ರಮ್ ಸೋ ಅಂತ ಸಿನಿಮಾ ಆಗ್ತಾ ಇರೋದು. 100% ನಮ್ಮ ಟೀಮ್ ಮೇಲೆ ನಂಬಿಕೆ ಇಟ್ಟು ದಯವಿಟ್ಟು ಸಪೋರ್ಟ್ ಮಾಡಿ. ನಾವು ನಿಮ್ಮ ನಂಬಿಕೆನ ಉಳಿಸ್ಕೊತೀವಿ ಅಂತ ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಜನವರಿ 30ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಇದು ಟ್ರೈಲರ್ ರಿಲೀಸ್ ಆಗಿದೆ. JRM ಸ್ಟುಡಿಯೋಸ್ ಯೂಟ್ಯೂಬ್ ಚಾನಲಲ್ಲಿ ಟ್ರೈಲರ್ ರಿಲೀಸ್ ಆಗಿದೆ. ದಯವಿಟ್ಟು ನೋಡ್ಬಿಟ್ಟು ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ನೀವು ಹೇಳ್ತಾ ಇದ್ರಿ OTTಲಿ ಅಂತ, OTT ತನಕ ಹೋಗೋದೇ ಬೇಡ, ಥಿಯೇಟ್ರಲ್ಲೇ ಜನ ಬಂದು ನೋಡಲಿ. ಯಾಕಂದರೆ ಈಗ ನಗುಗೆ ಎಷ್ಟೊಂದು ವ್ಯಾಲ್ಯೂ ಇದೆ ಅಂತ ಉದಾಹರಣೆ ನೋಡ್ತಾರೆ ಏನಾರು ನಿಮ್ಮ ಗೆಳೆಯರೇ. ಗಿಲ್ಲಿ ನಡವ್ರಿಗೆ ಗೆದ್ದಿದ್ದೆ ಯಾವುದೊಂದು ಕಾಮಿಡಿ ಟೈಮಿಂಗ್ ಇರಲಿ, ಆ ಥರದ ಒಂದು ಪಂಚಿಂದ. ಸೊ ನೀವು ಅಂದರೆ ಮೊದಲೇ ಸಿಕ್ಕಿದಾಗ ಮಾತಾಡ್ತಿದ್ದೆ ಗಿಲ್ಲಿನೇ ಗೆಲ್ತಾರೆ ಅಂತ. ಸೊ ಅದು ನಿಜ ಆಗಿದೆ, ನಿಜ ಆಗಿದೆ, 100% ನಿಜ ಆಗಿದೆ. ಅಂದರೆ ಎಲ್ಲೋ ಒಂದು ಕಡೆ ನಮ್ಗೆ ಬೇಕಾಗಿರೋ ಒಬ್ಬರು ವ್ಯಕ್ತಿ ಅಥವಾ ಬೇರೆ ಯಾರು ಆ ಮಟ್ಟಿಗೆ, ಅಂದರೆ ಬೇರೆಯವರು ಚೆನ್ನಾಗಿ ಆಡ್ತಾಯಿದ್ರೆ ಬೇರೆಯವರು ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳೇ ಅದ್ಭುತವಾಗಿ ಆಡ್ತಿದ್ರು. ಬಟ್ ಗಿಲ್ಲಿಯವ್ರು ಏನೋ ಒಂಥರ ನಮ್ಮ ಮನೆ ಹುಡುಗ ಅಥವಾ ನಮ್ಮ ಅಣ್ಣ ತಮ್ಮ ಈ ಥರ ಒಂದು ಫೀಲ್ ಕೊಟ್ಬಿಟ್ರು ಎಲ್ಲರಿಗೂ. ಅದು ಎಲ್ಲೋ ಒಂದು ಕಡೆ ತುಂಬ ಕನೆಕ್ಟ್ ಆಗಿದ್ವಿ. ಹುಡುಗರಿಗಾಗಿರ್ಬೋದು, ನಮ್ಮ ಏರಿಯಾ ಹುಡುಗರು ಅನ್ನೋ ಫೀಲ್ಗೆ ಅವರು ಅಲ್ಲಿ ಬಿಗ್ ಬಾಸ್ ಮನೆ ಒಳಗಡೆ ಇದ್ದರು. ಅದೆಲ್ಲ ಒಂದು ಕಡೆ ಅಂದರೆ ನನಗೆ ಸ್ಟ್ರಾಂಗಾಗಿ ಅನಿಸ್ತಾ ಇತ್ತು, ಗೆದ್ದೇ ಗೆಲ್ತಾರೆ, ಬೇರೆ ಏನೂ ಆಪ್ಷನ್ನೇ ಇಲ್ಲ ಅನ್ನೋ ಥರ. ಸೊ ಅದು ಗೆದ್ದಿದ್ದಾರೆ, ಒಳ್ಳೇದಾಗಲಿ, ಕಂಗ್ರ್ಯಾಚುಲೇಷನ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಸಿನಿಮಾ ಸೂಪರ್ ಹಿಟ್ ಸಿನಿಮಾ ನೆಕ್ಸ್ಟು ರಿಲೀಸ್ಗೆ ರೆಡಿ ಆಗ್ತಾ ಇದೆ. ಅದ್ರದ್ದು ಜೊತೆಲೇ ಬರ್ತೀವಿ ನಾನು ಗಿಲ್ಲಿಯವರು ಪ್ರಮೋಷನ್ಸ್ಗೆ. ಅಲ್ಲಿವರೆಗೂ ಅಮೃತಾಂಜನ್ ಸಿನಿಮಾ ರಿಲೀಸ್ ಆಗುತ್ತೆ. ಅಕಸ್ಮಾತ್ ನಿಮ್ಗೇನಾರು ಆಫರ್ ಸಿಕ್ತು ಅಂದರೆ ಬಿಗ್ ಬಾಸ್ ಕಡೆಗೆ
ಗೊತ್ತಿಲ್ಲ ಸರ್. ನಾನು ಅಂದರೆ ನನಗೆ ಮನೋರಂಜನೆ ಕೊಡಬೇಕು ಜನಕ್ಕಷ್ಟೇ, ಜನಕ್ಕೆ ಹತ್ರ ಆಗಬೇಕು, ಖುಷಿ ಕೊಡಬೇಕಷ್ಟೇ. ಎಲ್ಲಾದ್ರೇನು ಆ ಆ ಟೈಮಲ್ಲಿ ನನ್ನ ಪರಿಸ್ಥಿತಿ ಯಾವ ಥರ ಇರುತ್ತೋ, ಕಮಿಟ್ಮೆಂಟ್ ಯಾವ ಥರ ಇರುತ್ತೋ ನೋಡಿಕೊಂಡು ನಾನು ಡಿಸೈಡ್ ಮಾಡ್ತೀನಿ. ಕಳೆದ ವರ್ಷದ ಶಾರ್ಟ್ ಲಿಸ್ಟಲ್ಲಿ ಕೂಡ ನಿಮ್ಮ ಹೆಸರುಗಳು ಒಂದಷ್ಟು ಓಡಾಡಿತ್ತು ಅಂತ ಅಂದ್ಬಿಟ್ಟು ಸುದ್ದಿ ಕೇಳಿದ್ವಿ. ಏನಾದ್ರು ಬಂದಿತ್ತು ಆಫರ್ ಅಂತ? ಐತೆ ಬಂದಿತ್ತು ಸರ್. 2 ಇಯರ್ಸ್ ಬ್ಯಾಕ್ ಬಂದಿತ್ತು. ಆವಾಗ ಕಾರಣಾಂತರಗಳಿಂದ ಹೋಗೋಕ್ಕಾಗಲಿಲ್ಲ. ಅದಾದಮೇಲೂ ಅದು ಹಿಂದಿನ ಸೀಸನಲ್ಲೂ ಕೇಳಿದ್ರು. ಆವಾಗ ಅದೇ ಸಿನಿಮಾ ಕಮಿಟ್ಮೆಂಟ್ ಬೇರೆ ಸಿನಿಮಾಗಳು ನಡೀತಾ ಇರೋದ್ರಿಂದ ಹೋಗೋಕ್ಕಾಗಿರಲಿಲ್ಲ. ನೋಡೋಣ ಸರ್ ಮುಂದೆ. ಸರಿ ಸರ್, ಥ್ಯಾಂಕ್ ಯು ಗೌರವ್. ಒಳ್ಳೆದಾಗಲಿ, ಆಲ್ ದಿ ಬೆಸ್ಟ್. ಸಿನಿಮಾ ಜನವರಿ 30ಕ್ಕೆ ಬರ್ತಾ ಇದೆ, ದೊಡ್ಡ ಹಿಟ್ ಆಗಲಿ. ಸೊ ನೆಕ್ಸ್ಟ್ ಸಿನಿಮಾ ಟೈಟ್ಲು ಸೂಪರ್ ಹಿಟ್ ಅಂತ, ಇದು ಇಲ್ಲಿಂದನೇ ಸ್ಟಾರ್ಟ್ ಆಗಲಿ ಸೂಪರ್ ಹಿಟ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ನೋಡಿಲ್ಲ ಇದಿಷ್ಟು ಗೌರವ್ ಶೆಟ್ಟಿ ಅವರ ಮಾತು. ಕ್ಯಾಮರಾ ಪರ್ಸನ್ ಪ್ರಶಾಂತ್ ಜೊತೆ ಲೋಕೇಶ್ ನ್ಯೂಸ್ ಫಸ್ಟ್, ಬೆಂಗಳೂರು.